ನಮಸ್ತೆ. ಓಂ ಲಕ್ಷ್ಮೀ ನರಸಿಂಹ ಸ್ವಾಮಿಯೇ ನಮಃ. ಓಂ ಲಕ್ಷ್ಮೀ ನರಸಿಂಹ ಸ್ವಾಮಿಯೇ ನಮಃ. ಇವತ್ತು ಒಂದು ವಿಚಾರವನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ಬಂದಿದ್ದೀನಿ. ಏನಪ್ಪ ಆ ವಿಚಾರ ಅಂದರೆ ಎಲ್ಲರಿಗೂ ಗೊತ್ತಿರಬಹುದು, ಆದರೆ ಕೆಲವರಿಗೆ ಗೊತ್ತಿರಲ್ಲ. ಆದ್ದರಿಂದ ನಾನು ನಿಮ್ಮ ಹತ್ರ ಹೇಳೋಣ ಅಂತ ಬಂದಿದ್ದೀನಿ. ಇದು ನಮ್ಮ ಪುರಾಣಗಳಲ್ಲೂ ಇದೆ, ನಮ್ಮ ಪೂರ್ವಜರು ಸಹ ಪಾಲಿಸ್ತಾ ಇದ್ದಂತಹ ಈ ವಿಚಾರ. ಏನಪ್ಪ ಅಂದರೆ ನಾವು ಸಂಜೆ ಆದಮೇಲೆ ಅಂದರೆ ಗೋಧೂಳಿ ಸಮಯದಲ್ಲಿ 6 ಗಂಟೆ ಮೇಲೆ ಅರಿಶಿಣ ಕುಂಕುಮವನ್ನು ಯಾವುದಾದ್ರೂ ಡಬ್ಬಿಗೆ ಹಾಕಿ ಕೊಡುವಂಥದ್ದು, ಪೇಪರಲ್ಲಿ ಪ್ಯಾಕ್ ಮಾಡಿ ಕೊಡೋ ಅಂಥದ್ದನ್ನು ಮಾಡಬಾರ್ದು. ಮುತ್ತೈದೆಯರು ಬಂದರೆ ಸಾಯಂಕಾಲದ ಹೊತ್ತು ಅವ್ರಿಗೆ ಅರಿಶಿಣ ಕುಂಕುಮ ಹೂವು ಎಲ್ಲವನ್ನು ಕೊಟ್ಟು ಕಳಿಸಬಹುದು, ಆದರೆ ಪ್ಯಾಕ್ ಮಾಡಿ ಕೊಡಬಾರ್ದು. ಯಾರಿಗೂ ಒಂದು ಡಬ್ಬಿಗೆ ಹಾಕೋದಾಗಲಿ ಒಂದು ಪ್ಯಾಕ್ ಮಾಡೋದಾಗಲಿ ಅರಿಶಿಣ ಕುಂಕುಮವನ್ನು ನೀವು ಮುಸ್ಸಂಜೆ ಹೊತ್ತಲ್ಲಿ ಯಾರಿಗೂ ಪ್ಯಾಕ್ ಮಾಡಿ ಡಬ್ಬಕ್ಕೆ ಹಾಕಿ ಕೊಡಬೇಡಿ. ಮತ್ತು ಮತ್ತೊಂದು ವಿಚಾರ ಏನಪ್ಪ ಅಂದರೆ ಉಪ್ಪು, ಕಲ್ಲುಪ್ಪು, ಪುಡಿ ಉಪ್ಪು ಯಾವುದೇ ಆಗಲಿ ಲಕ್ಷ್ಮಿ ಸಮುದ್ರದಿಂದ ಹುಟ್ಟಿರುವಂಥದ್ದು. ಅಂದರೆ ಲಕ್ಷ್ಮಿಗೆ ಪ್ರಿಯವಾದ ವಸ್ತು ಉಪ್ಪು, ಅದರಲ್ಲೂ ಸಹ ಲಕ್ಷ್ಮಿ ನೆಲೆಸಿರ್ತಾಳೆ. ಅದಕ್ಕೋಸ್ಕರ ಮುಸ್ಸಂಜೆ ಹೊತ್ತಲ್ಲಿ 6 ಗಂಟೆ ಆದಮೇಲೆ ಈ ವಸ್ತುವನ್ನು ಯಾರಿಗೂ ನೀವು ಕೊಡೋಕ್ಕೆ ಹೋಗಬೇಡಿ. ಮತ್ತು ಹಾಲು ಮತ್ತು ಮೊಸರು ಯಾರಾದರೂ ಬಂದು ತುಂಬ ತಲೆನೋವ್ತಾ ಇದೆ, ನಾನು ಕಾಫಿ ಕುಡಿಬೇಕು, ಒಂದು ಲೋಟ ಹಾಲು ಕೊಡಿ ಅಂತ ಮುಸ್ಸಂಜೆಯಲ್ಲಿ ಕೇಳಿದ್ರೆ ನೀವು ಕೂತ್ಕೊಳ್ಳಿ, ಇಲ್ಲೇ ಒಂದು ಲೋಟ ಕಾಫಿ ಮಾಡಿಕೊಟ್ಬಿಡ್ತೀನಿ, ಹಾಲನ್ನು ಕೊಡೋಕ್ಕೆ ಆಗಲ್ಲ ಅಂತ ಹೇಳೋಕ್ಕಿಂತ ಅಲ್ಲೇ ಕೂರಿಸಿ ಒಂದು ಲೋಟ ಕಾಫಿಯನ್ನು ಮಾಡಿಕೊಟ್ಟು ಕಳಿಸಿ. ಮೊಸರಲ್ಲೂ ಸಹ ಹೆಪ್ಪಿಗೆ ಮೊಸರು ಕೊಡಿ ಅಂತ ಬರ್ತಾರೆ, ಯಾವತ್ತೂ ಮುಸ್ಸಂಜೆಯಲ್ಲಿ ಕೊಡಲ್ಲ ಅಂತ ಹೇಳಿ ಕಳಿಸಿ. ಅವರು ನೆಕ್ಸ್ಟು ಮಧ್ಯಾಹ್ನದ ಹೊತ್ತೋ ಬೆಳಗ್ಗೆ ಹೊತ್ತೋ ಬಂದು ತಗೊಂಡು ಹೋಗೋಕ್ಕೆ ಸಹಾಯ ಆಗುತ್ತೆ. ನೀವು ಸಹ ಅವ್ರಿಗೆ ಹಾಗಂತಲೇ ಹೇಳಿ. ಈಗ ಹೇಳೋಕ್ಕೆ ಆಗಲ್ಲ ಅಂದರೆ ಸ್ವಲ್ಪ ಹಾಲನ್ನು ತೊಗೊಂಡು ಬನ್ನಿ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಅದಕ್ಕೆ ಮೊಸರಾಕಿ ಕಳಿಸ್ಬಹುದು. ಅದು ಸಹ ತಪ್ಪೇ ಅನಿಸುತ್ತೆ. ಅದಕ್ಕೆ ನೀವು ಮಧ್ಯಾಹ್ನ ಹೊತ್ತು ಕೊಡಿ. ಯಾರಿಗಾದರೂ ಕೊಡಬೇಕು ಹಾಲು ಮೊಸರು ಅಂದರೆ, ಯಾಕಂದರೆ ನಮ್ಮ ಕ್ಷೀರತನೆಯೇ ಲಕ್ಷ್ಮಿ ಅಲ್ವಾ. ಲಕ್ಷ್ಮಿ ಕ್ಷೀರ ಸಮುದ್ರದಲ್ಲಿ ಇರುವವಳು, ಹುಟ್ಟಿದವಳು. ಆದ್ದರಿಂದ ಲಕ್ಷ್ಮಿಯನ್ನು ಮನೆ ಹೊರಗಡೆ ಕಳಿಸ್ದಂಗೆ ಆಗುತ್ತೆ. ಸಂಜೆ ಹೊತ್ತು ಹಾಲು ಮತ್ತು ಮೊಸರನ್ನು ನೀವು ಕೊಡೋಕ್ಕೆ ಹೋಗಬೇಡಿ. ಮತ್ತೊಂದು ಏನಪ್ಪ ಅಂದರೆ ಹಣ ಮತ್ತು ಒಡವೆಯನ್ನು ಸಹ ಸಂಜೆ ಹೊತ್ತಲ್ಲಿ ಯಾರಾದರೂ ಬಂದು ಹಣವನ್ನು ಕೇಳಿದ್ರೆ ದಯವಿಟ್ಟು ಕೊಡಬೇಡಿ. ನೀವು ದೇವಸ್ಥಾನಕ್ಕೆ ಹೋದಾಗ ಏನಪ್ಪ ಮಾಡೋದು ಅಂದರೆ ದೇವರಿಗೆ ನಾವು ಕೊಡ್ಬೋದು. ಕುಂಕುಮ, ಅರಿಶಿನ, ಹೂವು, ಹಣ ಎಲ್ಲವನ್ನು ಸಹ ದೇವರಿಗೆ ಕೊಡಬಹುದು. ಯಾಕಂದರೆ ದೇವರೇ ನಮಗೆ ಕೊಟ್ಟಿರುವಂಥದ್ದು. ಯಾರಾದರೂ ಬಂದು ನಾನು ಮದುವೆಗೆ ಹೋಗಬೇಕು, ನಾನು ಅಲ್ಲೋಗಬೇಕು, ಇಲ್ಲೋಗಬೇಕು ಅಂತ ಕೇಳಿದಾಗ ನೀವು ಸಂಜೆ ಹೊತ್ತು ಕೊಡದೇ ಇದ್ರೇ ಒಳ್ಳೆಯದು. ಹಣನೂ ಅಷ್ಟೇ, ಒಡವೆನೂ ಅಷ್ಟೇ. ಮತ್ತು ಎಮರ್ಜೆನ್ಸಿ ಆಗೋದ್ರೆ ಅವರು ಹಾಸ್ಪಿಟಲಲ್ಲಿದ್ದಾರೆ ಅಂತ ಅಂದಾಗ ನೀವು ಅವ್ರಿಗೆ ಸಹಾಯ ಮಾಡಬೇಕು ಅಂತ ಅಂದರೆ ನೀವು ಹಣವನ್ನು ಲಕ್ಷ್ಮಿಯ ಫೋಟೋಗೆ ಮುಟ್ಟಿಸ್ಬಿಟ್ಟು, ಅಮ್ಮ ಯಾರೋ ಜೀವ ಉಳಿಯೋದಕ್ಕೋಸ್ಕರ ನಾನು ಕೊಡ್ತಾ ಇದ್ದೀನಿ, ನೀನು ನಮ್ಮ ಮನೆಯಲ್ಲೇ ನೆಲೆಸಿರಮ್ಮ, ಅವರಿಗೆ ಸಹಾಯ ಆಗೋಕ್ಕೋಸ್ಕರ ಕೊಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ನೀವು ಹಣವನ್ನು ಅವರ ಸಹಾಯಕ್ಕೋಸ್ಕರ ನೀವು ಖಂಡಿತ ಕೊಡಬಹುದು. ಮತ್ತು ಕೊನೆಯದು ದವಸ ಧಾನ್ಯ. ಯಾವುದೇ ದವಸ ಧಾನ್ಯ ಆಗಲಿ ನೀವು ಬೆಳಗ್ಗೆ ಹೊತ್ತು ಯಾರಿಗೆ ಎಷ್ಟು ಬೇಕಾದರೂ ದಾನ ಮಾಡಿ 6 ಗಂಟೆ ಮೇಲೆ ಸ್ವಲ್ಪ ನೀವು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ಧಾನ್ಯಗಳೆಲ್ಲ ಧಾನ್ಯ ಲಕ್ಷ್ಮಿ ಸ್ವರೂಪ ಅಲ್ವಾ. ಲಕ್ಷ್ಮಿ ನಮಗಿದ್ರೆ ಬೇರೆಯವ್ರಿಗೂ ಸಹ ನಾವು ಕೊಡಬಹುದು. ಆದ್ದರಿಂದ ಸ್ವಲ್ಪ ಈ ನಮ್ಮ ಪೂರ್ವಜರು ಪಾಲಿಸ್ತಿದ್ದಂತಹ ಈ ನಿಯಮಗಳನ್ನು ನಾವು ಸಹ ಪಾಲಿಸ್ತಾ ಬಂದರೆ ನಮಗೂ ಸಹ ಒಳ್ಳೆಯದು ಆಗುತ್ತೆ. ಮನೆ ಬೆಳವಣಿಗೆ ಆಗುತ್ತೆ, ಮನೆಯಲ್ಲಿ ಸಕಾರಾತ್ಮಕತೆ ಇರುತ್ತೆ, ಮನಸ್ಸಿನಲ್ಲಿ ಶಾಂತಿ ಇರುತ್ತೆ, ಮಕ್ಕಳು ಎಲ್ಲರೂ ಮನೆ ಕುಟುಂಬ ಎಲ್ಲರೂ ಆರೋಗ್ಯವಾಗಿ ಆನಂದದಿಂದ ಇರಬಹುದು. ಯಾಕಂದರೆ ನಮ್ಮ ಪೂರ್ವಜರು ಸುಮ್ಮನೆ ಈ ನಿಯಮಗಳನ್ನು ಮಾಡಿರಲ್ಲ, ಅದಕ್ಕೂ ಒಂದು
ಸುಖಿನೋ ಭವಂತು. ಲೋಕ ಸಮಸ್ತ ಸುಖಿನೋ ಭವಂತು. ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ನಿಮಗೆ ಹೊಸ ವಿಚಾರದೊಂದಿಗೆ ನಿಮ್ಮನ್ನು ನಾನು ಭೇಟಿ ಮಾಡ್ತೀನಿ. ನಮಸ್ತೆ.